ಯಡಿಯೂರಪ್ಪನವರು ಒಂದು ಸಿನಿಮಾ ತೆಗಿಬೇಕು ಅಂತ ಯೋಚನೆ ಮಾಡಿದ್ದಾರೆ. ಕಷ್ಟ ಏನಂದ್ರೆ ತೂಕದಲ್ಲಿ ಏರ್ಪೇರಲ್ಲಿ ಇರ್ತಾರೆ. ಸಿನಿಮಾ ಅದೊಂದು ಕಷ್ಟ ಆಗ್ತದೆ. ನೀವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಸರ್ಕಾರ ನಿಮ್ಗೆ ಸಹಾಯ ಮಾಡ್ತದೆ. ನಮ್ಮ ಮೂಲ ಉದ್ದೇಶ ಏನಿದೆ, ಗ್ಯಾರಂಟಿ ಪ್ರೋಗ್ರಾಮ್ಸ್ ಕೊಟ್ಟಿರೋ ಮೂಲ ಉದ್ದೇಶ ಈ ಕರ್ನಾಟಕ ರಾಜ್ಯದಲ್ಲಿರುವ ಕಟ್ಟಕಡೆ ವ್ಯಕ್ತಿಗೆ, ಬಡವರಿಗೆ, ಬಿಲೋ ಪಾವರ್ಟಿ ಲೈನ್ ಇರಲಿ, APL ಇರಲಿ, ಕಾನೂನು ಪ್ರಕಾರ ನಾವು APLಗೆ ಏನು ಕೊಡ್ತೀವಿ ಅಥವಾ BPL ಅವ್ರಿಗೆ ಏನು ಕೊಡ್ತೀವಿ ಅದು ಸಮರ್ಪಕವಾಗಿ ತೂಕದಲ್ಲಿ ದೋಷವಿಲ್ಲದಂತೆ ಮುನಿಯಪ್ಪ ಸಾಹೇಬ್, ನಾನು ಆಲ್ ಇಂಡಿಯಾ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದೀನಿ. ಯಾವ್ಯಾವ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅಂತ ಗೊತ್ತಿದೆ. ಕೆಲವಾರು ಕಾರಣಗಳಿಂದ ನಿರಂತರವಾಗಿ ನಾವು ನವೆಂಬರ್ 2023 9ನೇ ತಾರೀಕು ಒಂದು ಸಭೆ ಮಾಡಿ ಒಂದು ಸ್ಟ್ರೈಕ್ ಮಾಡಿದವು. ಸಾಹೇಬರು ಬಂದು ಮನವಿ ಕೊಟ್ಟಾಗ ಒಪ್ಕೊಂಡ್ರು ಅವರು. ಆಯ್ತು, ನಾನು ಇಡೀ ಅಕ್ಕಪಕ್ಕದ ರಾಜ್ಯದ 5 ರಾಜ್ಯದ ಮಾಹಿತಿ ತರಿಸ್ತೀನಪ್ಪ ಅಂತ. ಅಷ್ಟರೊಳಗೆ ಏನಾಯ್ತು ಅಂದ್ರೆ ಡಿಸೆಂಬರ್ ಇದರಲ್ಲಿ ಎಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಸ್ಟಾರ್ಟ್ ಆಗಿರೋದ್ರಿಂದ ಅಧಿಕಾರಿಗಳು ಇಲ್ಲ ಆಗಲ್ಲ ಕೃಷ್ಣಪ್ಪ, ಈಗ ನಾವೆಲ್ಲ ಉತ್ತರ ರೆಡಿ ಮಾಡ್ಕೋಬೇಕು, ಡಿಸೆಂಬರ್ ಮುಗಿದ್ಮೇಲೆ ಮಾಡ್ತೀವಿ ಅಂತ. ನಾನು ಸಾಹೇಬ್ರ ಪರ್ಮಿಷನ್ ತಗೊಂಡು ಹಿಂದೆ ಇದ್ದಂತ ಪ್ರಕಾಶ್ ಅವರು ನಾನೇ 6 ರಾಜ್ಯಕ್ಕೂ ಹೋದೆ. ಒಂದ್ಸರಿ ಅರ್ಜಿ ಕೊಡಕ್ಕೆ, ಒಂದ್ಸರಿ ದಾಖಲಾತಿಗಳು ತಂದು 28 ರಾತ್ರಿ 10 ಗಂಟೆಗೆ ಹೋದ್ರು ಮಿನಿಸ್ಟ್ರು. ನಮ್ಮ ಮುನಿಯಪ್ಪ ಸಾಹೇಬರು, ಮುಖ್ಯಮಂತ್ರಿ ಅವರ ಹತ್ರ ಆಪ್ತ ಕಾರ್ಯದರ್ಶಿ ಅವರು, ನಮ್ಮ ಕಾರ್ಯದರ್ಶಿ ಅವರು, ಕಮಿಷನರ್ ರಾತ್ರಿ 10 ಗಂಟೆಲಿ CM ಮನವೊಲಿಸಿ ಬೆಳಿಗ್ಗೆ 1 ಕ್ವಿಂಟಾಲ್ಗೆ 26 ರೂಪಾಯಿ ಜಾಸ್ತಿ, 124 ರೂಪಾಯಿ ಇದೆ. ಮಾಲೀಕರ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಿಂದ ಮಾನ್ಯ ಸಚಿವರನ್ನ ಕರೆಸಿ ಇಲ್ಲಿಗೆ ಕ್ಯಾಲೆಂಡರ್ ಬಿಡುಗಡೆದೊಂದು ಕಾರ್ಯಕ್ರಮ ಇತ್ತು. ಮತ್ತು ಈ ಜನಗಳೆಲ್ಲ ಕೇಳ್ಕೊಂಡ್ರೆ ಅವ್ರಿಗೆ ಮನಸ್ಸಿಗೆ ತಲೆಗೆ ಹೋಗ್ಬೋದಲ್ಲ ಅನ್ನೋ ದೃಷ್ಟಿಯಿಂದ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಮತ್ತು ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ ಇಲ್ಲಿ. ಅದರಿಂದ ಮಾನ್ಯ ಸಚಿವರು ಒಪ್ಪಿದ್ದಾರೆ. ಈಗ ನಮ್ಮ ಬೇಡಿಕೆಗಳೇನು ಅಂತ 3 ಬೇಡಿಕೆ ಪ್ರಮುಖವಾದದ್ದು. ಆ ಬೇಡಿಕೆಗೆ ನಾವು ಒಪ್ಪಿದ್ದಾರೆ. ಅದು ಏನು ಮಾಡ್ತಾರೆ ಮುಖ್ಯಮಂತ್ರಿ ಹತ್ರ ಚರ್ಚೆ ಮಾಡ್ತೀನಿ ಅಂತ ಹೇಳವ್ರೆ. ನಾನು 23ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿದ್ದೆ. ನಮ್ಮ ಹರೀಶ್ ಅಣ್ಣ ಅವ್ರು ನಾವೆಲ್ಲ ಹೋಗಿ ಭೇಟಿ ಮಾಡಿದ್ದು. ಅವರು ಒಪ್ಪಿದ್ದಾರೆ. ಅದರಿಂದ ನಾವು ನಮ್ಮ ಬೇಡಿಕೆಗಳು ಏನೇನಿವೆ ಅಷ್ಟನ್ನು ನಾವು ಈಡೇರಿಸ್ಕೊಡ್ಬೇಕು ಅಂತ ಹೇಳಿ ಈಗಲೂ ಅವ್ರು ನೀವೇ ನೋಡಿದ್ರಲ್ಲ, ಪ್ರತಿ ದಿವಸ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದೀವಿ ನಾವು. ಇಲಾಖೆ ಅಧಿಕಾರಿಗಳಾಗ್ಬೋದು, ಮತ್ತು ಸಚಿವರಾಗ್ಬೋದು, ಇನ್ನೂ ಪ್ರಮುಖ ಸಚಿವರು, ಬೇರೆ ಬೇರೆ ಸಚಿವರಿಗೂ ಸುಧಾ ನಮ್ಮ ರಾಜ್ಯ ಕಮಿಟಿ ಮೆಂಬರ್ಗಳು ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂಗೆ, ಆಯಾ ತಾಲೂಕು ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತಾಯಿದ್ರು. ನಮ್ಮ ಬೇಡಿಕೆ ಏನಂತ ಅಂದರೆ 2013ರಲ್ಲಿ ಏನು ಆಹಾರ ಭದ್ರತೆ ಅಡಿಯಲ್ಲಿ ಕೊಟ್ಟಂಥ ಯೋಜನೆ ಏನು ಸಿದ್ದರಾಮಯ್ಯನವ್ರು ಕೊಟ್ಟಿದ್ರಲ್ಲ 2013ರಲ್ಲಿ, ಅಂಥ ಯೋಜನೆ ಪ್ರತಿ ಕಾರ್ಡ್ದಾರರಿಗೆ ನೀವು 10 kg ಅಕ್ಕಿ ಅಲ್ಲದೇ ಅಡುಗೆಗೆ ಪ್ರತಿದಿನ ಕಾರ್ಡ್ದಾರರಿಗೆ ಬೇಕಾದಂಥ ಬೇಡಿಕೆಗಳು, ಆಯಿಲ್ ಕೊಡೋದು, ಬೇಳೆ ಕೊಡೋದು, ಗೋಧಿ ಕೊಡೋದು, ಉಪ್ಪು ಕೊಡೋದು, ಇವೆಲ್ಲ ಕೆಲಸನೂ ಮಾಡಿದ್ದೀರಾ ನೀವು. ಈಗ ಯಾಕೆ ಬಿಡ್ತಾ ಇದ್ದೀರಿ ಅಂತ ಗೊತ್ತಿಲ್ಲ. ನಿಮ್ಮ ನಿರೀಕ್ಷೆಗೆ ಮೀರಿ ಜನ ಓಟ್ ಕೊಟ್ಟಿದ್ದಾರೆ. ಈಗ 136 ಜನ ಗೆಲ್ಲಿಸಿದ್ದಾರೆ. ಯಾವ ನೀವು 5 ಗ್ಯಾರಂಟಿಗಳಲ್ಲ, ಒಂದೇ ಒಂದು ಗ್ಯಾರಂಟಿ ಮೇಲೆ ನಿಮ್ಗೆ ಗೆಲ್ಲಿಸಿರೋದು, ಅನ್ನಭಾಗ್ಯ ಯೋಜನೆ ಮೇಲೆ. ಆದರೆ ಈಗ ಕೇಂದ್ರ ಸರ್ಕಾರ ಕೊಡೋ 5 kg ಹೊರತುಪಡಿಸಿ ನೀವೇನು ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರದಿಂದ. ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಜನಗಳ ಟ್ಯಾಕ್ಸ್ ದುಡ್ಡಿದ್ದು ಮನೆ ಮುಖ್ಯಮಂತ್ರಿಯವರು ಮನಸ್ಸು ಮಾಡಿ ರಾಜ್ಯ ಸರ್ಕಾರದಿಂದ ಏನು ಮುಂದೆ ಬರುವಂಥ ಬಜೆಟ್ನಲ್ಲಾದರೂ ಕಾರ್ಡ್ದಾರರಿಗೆ ದಿನನಿತ್ಯ ಬಳಕೆಗೆ ಬೇಕಾದಂಥ ಆಹಾರ ಪದಾರ್ಥನ ಬಿಡುಗಡೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರನೂ ಒತ್ತಾಯ ಮಾಡಿದ್ದೀವಿ ನಾವೀಗ. ಅದರಿಂದ ಮಾನ್ಯ ಮುಖ್ಯಮಂತ್ರಿಯವರು ಆಹಾರ ಸಚಿವರ ಜೊತೆ ಚರ್ಚೆ ಮಾಡಿ, ಹಿರಿಯ ಅಧಿಕಾರಿಗಳಿದ್ದಾರೆ, ಅವರು ಒಳ್ಳೆಯವರು ಇದ್ದಾರೆ, ನಮ್ಮ ಆಹಾರ ಇಲಾಖೆ ಅಧಿಕಾರಿಗಳು ಒಳ್ಳೆಯವರು ಇದ್ದಾರೆ, ಅವ್ರ ಜೊತೆಲೂ ಚರ್ಚೆ ಮಾಡಿ ಮುಂದಿನ ಅಧಿವೇಶನದಲ್ಲಿ ನಡೆಯುವಂಥ ಬಜೆಟ್ ಅಧಿವೇಶನದಲ್ಲಿ ಆಹಾರ ಪದಾರ್ಥ ಮತ್ತು ಕಮಿಷನ್ ಹೆಚ್ಚಳ ಮಾಡಬೇಕು ಅಂತ ನಾವೆಲ್ಲ ರಾಜ್ಯದ ಮಾಲೀಕರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಏನಿಲ್ಲ, ಸಮಸ್ಯೆಗಳೆಲ್ಲ ಇದು ಮಾಡಲ್ಲ ಅವರು. ನಮಗೆ ಇನ್ ಟೈಮಿಗೆ ಕಮಿಷನ್ ಆಗಬೇಕು, ಕಮಿಷನ್ ಈಗಿನ ತೊಂದರೆ ಎಲ್ಲ ಹಾಕ್ತಾ ಇದ್ದಾರೆ. ಆದರೆ ಕ್ವಾಂಟಿಟಿನೇ ಕಡಿಮೆ ಬರ್ತಾ ಇದೆಯಲ್ಲ. ಕೇಂದ್ರ ಸರ್ಕಾರ ಕೊಡೋದು ಬಿಟ್ಟರೆ ಇವರೇನು ಕೊಡ್ತಾ ಇಲ್ಲ ರಾಜ್ಯದವರು. ಅದರಿಂದ ಕೇಂದ್ರ ಸರ್ಕಾರ ಕೊಡೋ 5 kg ಜೊತೆಲಿ ಈಗೇನು DBT ಮುಖಾಂತರ ಕೊಡ್ತಾ ಇದ್ದೀರಲ್ಲ ಹಣನ, ಅದು ನಿಲ್ಲಿಸಿ ಆ ದುಡ್ಡಲ್ಲೇ ಕೊಡಿ. ನೀವು 170 ರೂಪಾಯಿ DBT ಮುಖಾಂತರ ಕೊಡ್ತೀವಿ ಹಣನ ಅಂತಿರಲ್ಲ, ಅದೇ ಇದರಲ್ಲಿ ಒಂದು ಕಾರ್ಡ್ಗೆ 157 ರೂಪಾಯಿನಲ್ಲಿ ಆಗೋಂಥದ್ದು ಇದಿದೆ. ಒಂದು ಕಾರ್ಡ್ಗೆ
ನೀವು 170 ರೂಪಾಯಿ ಒಂದು ಯೂನಿಟ್ ಕೊಡ್ತಾ ಇದ್ರು ಒಬ್ಬ ಮನುಷ್ಯನಿಗೆ. ಕಾರ್ಡ್ಗೆ 1 kg ಸಕ್ಕರೆ, 1 kg ಬೇಳೆ, 1 kg ಆಯಿಲ್ಲು, ಉಪ್ಪು ಇವು ಕೊಟ್ಟರೆ 150 ರೂಪಾಯಿನಲ್ಲಿ ಮುಗಿತದೆ. ಸರ್ಕಾರಕ್ಕೆ ದುಡ್ಡು 20 ರೂಪಾಯಿ ದುಡ್ಡು ಉಳಿತದೆ.